ನಾವು ಇದು ಫಸ್ಟ್ ಟೈಮ್ ಬಂದಿದ್ದಾಗಿದ್ದರಿಂದ ಸ್ವಲ್ಪ ಕಾಲು ನೋವು ಬಂದಿದೆ, ಅದಕ್ಕೆ ಮಸಾಜ್ ತೊಗೊತಾ ಇದ್ದೀವಿ. 11 ಸಲ ಬಂದಿದ್ದಾರೆ ಅವರು, ಗಿರಿ ಪ್ರದರ್ಶನ ಮಾಡಿದ್ದಾರೆ. ಈ ಸಲ ಸ್ವಲ್ಪ ಕಾಲು ಅಂದ್ಬಿಟ್ಟು ಮಸಾಜಲ್ಲಿ ಕೂತಿದ್ದಾರೆ. ಗಿರಿ ಮಸಾಜ್ ಆದಮೇಲೆ ಏನು ಅನಿಸ್ತಾ ಇದೆ? ಮತ್ತೆ ಅದೇ ಕಾಲು ನೋವು ಬರ್ತಿದೆ ನನಗೆ. ತುಂಬ ಈಸಿ ಇದೆ ಅಂದ್ಕೊಂಬಿಟ್ಟೆ, ಆದರೆ ಅಷ್ಟು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ನೋಡಿ. ಹಲೋ, ನಮಸ್ಕಾರ ಗೆಳೆಯರೇ. ನಾವು ಈಗ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ನೋಡಿ, ಬೆಳಿಗ್ಗೆ 2:30ಗೆ ಫ್ರೆಶ್ ಅಪ್ ಆಗಿ ಈಗ ನಾವು ಗಿರಿ ಪ್ರದರ್ಶನ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನಾನು ರೆಡಿಯಾಗಿದ್ದೀನಿ, ನಮ್ಮ ಗೆಳೆಯರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನೇನು ಆದಷ್ಟು ಬೇಗ ನಾವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತೀವಿ. ಐ ವಿಲ್ ಕೀಪ್ ಯು ಪೋಸ್ಟೆಡ್. ನೋಡಿ, ಹಿಂದೆ ಗೋಪುರ. ನಾವು ರಾಜಗೋಪುರದ ಹತ್ರ ಬಂದು ಇಲ್ಲಿ ದೀಪ ಹಚ್ತಾ ಇದ್ದೀವಿ. ಯೂಶ್ವಲಿ ಗಿರಿ ಪ್ರದರ್ಶನ ಮಾಡೋಕ್ಕೆ ಮುಂಚೆ ರಾಜಗೋಪುರ ಮೇನ್ ಗೋಪುರದ ಹತ್ರ ಬಂದು ಈ ದೀಪ ಬೆಳಗಿ ನಮ್ಮ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಾವು ಇಲ್ಲಿ ಬಂದು ದೀಪ ಹಚ್ತಾ ಇದ್ದೀವಿ. ನೋಡಿ ಗೆಳೆಯರೇ, ಈಗ ನಾವು ರಾಜಗೋಪುರದ ಹತ್ರ ಬಂದು ಪೂಜೆ ಮುಗಿಸ್ಕೊಂಡು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಮತ್ತು ನಮ್ಮ ಗೆಳೆಯರು ನಿಮಗೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀವಿ. ಓಂ ಅರುಣಾಚಲೇಶ್ವರಾಯ ನಮಃ. ಓಂ ಅರುಣಾಚಲೇಶ್ವರಾಯ ನಮಃ. ಓಂ ಅರುಣಾಚಲೇಶ್ವರಾಯ ನಮಃ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಸ್ನೇಹಿತರ ಜೊತೆ ನಾವು ತಿರುವಣ್ಣಾಮಲೈ ಬಂದಿದ್ದೀವಿ. ಇದು ಅರುಣಾಚಲ ದೇವಸ್ಥಾನ ಇದು. ಸೊ ಈಗ ನಾವು ಗಿರಿ ಪ್ರದರ್ಶನ ಶುರು ಮಾಡಿದ್ದೀವಿ. ಇದು ಟೋಟಲ್ 14 ಕಿಲೋಮೀಟ್ರ್ ಇದೆ. ಅಂದರೆ ಏನಂದರೆ ಇದು ಬೆಟ್ಟನ ಸುತ್ತಾಕ್ತೀವಿ. ನಾವು ಎಲ್ಲಿ ಶುರು ಮಾಡ್ತೀವೋ ಅಲ್ಲೇ ಬಂದು ನಾವು ಎಂಡ್ ಮಾಡಿದ್ರೆ ನಾವು ಒಂದು ಬೆಟ್ಟನ ಸುತ್ತಾಕಿರೋದು ಒಂದು ಪುಣ್ಯ ನಮಗೆ ಸಿಗುತ್ತೆ. ನನ್ನ ಒಂದು ಉದ್ದೇಶ ಏನಂದರೆ ಎಲ್ಲರೂ ಬಂದು ಬೆಟ್ಟನ ಸುತ್ತಾಕಿದ್ರೆ ಅವರ ಪಾಪ ಕರ್ಮಗಳೆಲ್ಲ ಕಲಿಯುತ್ತೆ ಮತ್ತು ಅವರೇನು ಅಂದ್ಕೊಂಡಿದ್ದೋ ಅದು ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ನಾವು ಎದ್ದು ಬಂದಿದ್ದೀವಿ. ಧನ್ಯವಾದಗಳು. ನೀವು ಗಿರಿ ಪ್ರದರ್ಶನ ಮಾಡುವಾಗ ಈ ಬೋರ್ಡ್ಗಳು ಕಾಣುತ್ತೆ. ಆ ಬೋರ್ಡ್ಗಳು ಸೂಚನೆ ಮುಖಾಂತರ ನೀವು ನಿಮ್ಮ ಪ್ರದರ್ಶನ ಮಾಡ್ಬೋದು. ನಾವು ಗಿರಿ ಪ್ರದರ್ಶನ ಮಾಡುವಾಗ ನಮಗೆ 8 ವಿಶೇಷವಾದ ದೇವಸ್ಥಾನಗಳು ಕಾಣುತ್ತೆ. ಅದನ್ನು ಅಷ್ಟಲಿಂಗ ದೇವಸ್ಥಾನ ಎಂದು ಕರೀತಾರೆ. ನೋಡಿ, ಈ ಬೋರ್ಡ್ನಲ್ಲಿ ಎಲ್ಲ ಲಿಂಗಗಳ ದೇವಸ್ಥಾನದ ಡೀಟೇಲ್ಸ್ ಇದೆ. ಮೊದಲಾಗಿ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ, ವರ್ಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ. ಈ 8 ಲಿಂಗಗಳ ದೇವಸ್ಥಾನಗಳ ಒಂದು ದರ್ಶನ ನೀವು ಮಾಡಿಕೊಂಡ್ರೆ ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ನೀವು ತಪ್ಪದೆ ಗಿರಿ ಪ್ರದರ್ಶನ ಮಾಡುವಾಗ ಈ ಅಷ್ಟಲಿಂಗಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೋಡಿ ಗೆಳೆಯರೇ, ನಮ್ಮ ಗಿರಿ ಪ್ರದರ್ಶನ ಇನ್ನು ನಡೀತಾ ಇದೆ. ಈಗ 4:30 ಆಗಿದೆ. ನಾವು 3.5 ಕಿಲೋಮೀಟರ್ ನಡೆದಿದ್ದೀವಿ. ನೋಡಿ, ಆಗಲೇ ಎಷ್ಟು ಜನ ನಡೀತಾ ಇದ್ದಾರೆ. ಗಿರಿ ಪ್ರದರ್ಶನ ಹಾಕೋದಕ್ಕೆ ಅಂತಲೇ ಇದೊಂದು ರಸ್ತೆ ಇದೆ, ಕೇಳಿಸ್ಕೋಬೋದು. ಇಲ್ಲಿ ನೋಡಿ, ಶಿವ ಜಪನೆ ನಡೀತಾ ಇದ್ದಾರೆ, ಜನರು ನಡೀತಾ ಇದ್ದಾರೆ. ಬನ್ನಿ, ನಮ್ಮ ಗಿರಿ ಪ್ರದರ್ಶನ ಕಂಟಿನ್ಯೂ ಮಾಡೋಣ. ನಮಸ್ಕಾರ ಗೆಳೆಯರೇ. ಈಗ ನಾವು 7 ಕಿಲೋಮೀಟರು ಗಿರಿ ಪ್ರದಕ್ಷಿಣ ಕಂಪ್ಲೀಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 50% ಕಂಪ್ಲೀಟ್ ಆಗಿದೆ. ಈಗಾಗಲೇ ಎಷ್ಟು ಟೈಮು ಅಂದರೆ ಕರೆಕ್ಟಾಗಿ 5 ಗಂಟೆ ಆಗಿದೆ. 5 ಗಂಟೆ ಅಷ್ಟರಲ್ಲಿ, ಬೆಳಗ್ಗೆ 5 ಗಂಟೆ ಅಷ್ಟರಲ್ಲಿ ನಾವು 7 ಕಿಲೋಮೀಟರು ಗಿರಿ ಪ್ರದಕ್ಷಿಣ ಮುಗಿಸಿದ್ದೀವಿ. ಇನ್ನು 7 ಕಿಲೋಮೀಟರ್ ಇದೆ. ನೋಡಿ ಗೆಳೆಯರೇ, ಈಗ ನಾವು 8 ಕಿಲೋಮೀಟ್ರು ಗಿರಿ ಪ್ರದರ್ಶನ ಮುಗಿಸಿದ್ದೀವಿ. ಇಲ್ಲಿದೆ. ಈಗ ಟೈಮು 5:15. ಸೊ ಇನ್ನೂ 6 ಕಿಲೋಮೀಟ್ರು ಗಿರಿ ಪ್ರದರ್ಶನ ನಾವು ಮಾಡಬೇಕು. ಬನ್ನಿ, ಪ್ರದರ್ಶನ ಕಂಟಿನ್ಯೂ ಮಾಡೋಣ. ಗೆಳೆಯರೇ,
ಈಗ ಸೂರ್ಯೋದಯ ಆಗ್ತಾ ಇದೆ, ಬೆಳಕು ಈಗ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಪೂರ್ವ ದಿಕ್ಕಿಂದ ಸೂರ್ಯ ಉದಿಸ್ತಾ ಇದ್ದಾನೆ. ಇಲ್ಲಿ ನೋಡಿ ಗಿರಿ, ನನ್ನ ಹೆಸರು ಗಿರಿ. ಕಾಲಿಗೆ ಮಸಾಜ್ ಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ನೀವು ಅಲ್ಲಲ್ಲಿ ನೋಡ್ತಾ ಇರ್ತೀರಾ, ಗಿರಿ ಪ್ರದರ್ಶನ ಮಾಡ್ತಾ ಇರುವಾಗ ನಿಮಗೆ ಫುಟ್ ಮಸಾಜ್ಗೆ ಒಂದು ಪ್ಲೇಸ್ ಇದೆ ನೋಡಿ. 5 ನಿಮಿಷಕ್ಕೆ 20 ರೂಪಾಯಿ, ಲೆಮನ್ ಸೋಡಾ 5 ಮಿನಿಟ್ಸ್ಗೆ 20 ರುಪೀಸ್ ಫುಟ್ ಮಸಾಜ್ ನೋಡಿ. ಈ ಥರ ಫುಟ್ ಮಸಾಜ್ ಮಾಡಿಸ್ಕೋಬೋದು. ತುಂಬ ಕಡೆ ಇದೆ, ಅಲ್ಲಲ್ಲಿ ಇಟ್ಟಿರ್ತಾರೆ ಫುಟ್ ಮಸಾಜ್ ಮಾಡಿಸ್ಕೊಳ್ಳ. ನನಗೆ ನೋಡಿ. ನಮ್ಮ ಹುಡುಗ 11 ಸಲ ಬಂದಿದ್ದಾರೆ. ಅವರು ಗಿರಿ ಪ್ರದರ್ಶನ ಮಾಡಿದ್ದಾರೆ. ಈ ಸಲ ಸ್ವಲ್ಪ ಕಾಲು ನೋವ್ತಾ ಇದೆ ಅಂದ್ಬಿಟ್ಟು ಮಸಾಜಲ್ಲಿ ಕೂತಿದ್ದಾರೆ. ಮಂಜು, ಹೆಂಗೆ ಫೀಲ್ ಆಗ್ತಾ ಇದೆ? ಏನು ಅನಿಸ್ತಾ ಇದೆ? ಹಾಲು ಉರಿತಾ ಇರ್ತಲ್ಲ ಸ್ವಲ್ಪ. ಹೌದಾ? ಓಕೆ, ಟೇಕ್ ಕೇರ್. ನೀನು ಚೆನ್ನಾಗಿರು. ಓಕೆ, ವೆರಿ ಗುಡ್. ಗಿರಿ ಅವರೇ, ಹೆಂಗೆ ಅನಿಸ್ತಾ ಇದೆ? ಏನಂದರೆ ಇದು ನಾವು ಆಲ್ರೆಡಿ 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ರಿಮೈನಿಂಗ್ ಓನ್ಲಿ ಒಂದು 5 ಕಿಲೋಮೀಟರ್ಸ್ ಇದೆ. ಬಟ್ ನಾವು ಇದು ಫಸ್ಟ್ ಟೈಮ್ ಬಂದಾಗಿದ್ದರಿಂದ ಸ್ವಲ್ಪ ಕಾಲು ನೋವು ಬಂದಿದೆ. ಸೊ ಅದಕ್ಕೆ ಮಸಾಜ್ ತೊಗೊತಾ ಇದ್ದೀವಿ. ಮತ್ತು ಒಂದು 5 ನಿಮಿಷ ಆದಮೇಲೆ ಮತ್ತೆ ಸ್ಟಾರ್ಟ್. ಹೆಂಗೆ ಫೀಲ್ ಆಗ್ತಾ ಇದೆ? ಇದು ಈಗ ಮಸಾಜ್ ಹೇಗೆ ಮಾಡ್ತಾರೆ, ಕಾಲೆಲ್ಲ ಅಮುಕ್ತಾರಲ್ಲ, ಆ ಥರ ಅನಿಸ್ತಾ ಇದೆ. ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ ಸರ್. ವೈಬ್ರೇಟ್ ಆಗ್ತಾ ಇದೆಯಾ? ಗಿರಿ, ಮಸಾಜ್ ಆದಮೇಲೆ ಏನು ಅನಿಸ್ತಾ ಇದೆ? ಮತ್ತೆ ಅದೇ ಕಾಲು ನೋವು ಬರ್ತಿದೆ ನನಗೆ. ನನ್ನ ಡಿಫ್ರೆನ್ಸ್ ಸುಮ್ಮನೆ ಟೆಕ್ನಾಲಜಿಯ ಅನ್ನತ್ತೆ ಅಷ್ಟೇ. ಬಟ್ ಆ ಕ್ಷಣಕ್ಕೆ ಮತ್ತೆ ಗಿರಿವಲ ಮಾರ್ಗ ನೋಡಿ ಗೆಳೆಯರೆ. ಈಗ ನಾವು 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಟೈಮು ಆಲ್ಮೋಸ್ಟ್ 6 ಗಂಟೆ ಆಗ್ತಾಯಿದೆ. ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ವಿ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ನೋಡಿ, ಇದೆ ನಾವು ನಡೆಯುವ ದಾರಿ. ಬನ್ನಿ ನೋಡಿ, ಸೂರ್ಯೋದಯ ಆಗೋಗಿದೆ. ನಮ್ಮ ಗಿರಿ ಪ್ರದರ್ಶನ ಇನ್ನು ನಡೀತಾ ಇದೆ. ಫ್ರೆಂಡ್ಸ್, 10 ಕಿಲೋಮೀಟ್ರ್ ಆಗಿದೆ. ಆಗಲೇ ಕಾಲುಗಳು ಒಂಥರ ಚುಚ್ಚೋ ಥರ ಆಗ್ತಾಯಿದೆ. ಸಣ್ಣ ಕಲ್ಲುಗಳು ಸಿಗ್ತಾಯಿದೆ. ಸ್ವಲ್ಪ ಕಷ್ಟ ಆಗ್ತಾಯಿದೆ ನೋಡುವ. ಬನ್ನಿ, ನಮ್ಮ ಗಿರಿ ಪ್ರದರ್ಶನ ಈಗ ಕಂಟಿನ್ಯೂ ಮಾಡೋಣ. 10 ಕಿಲೋಮೀಟ್ರ್ ಆಗಿದೆ. ಸ್ವಲ್ಪ ಸ್ಲೋ ಡೌನ್ ಆಯಿತು. ಈಗ ನೋಡೋಣ. ನೋಡಿ ಗೆಳೆಯರೆ, ನಮಗೆ ರೆಗ್ಯುಲರಾಗಿ ಚಪ್ಪಲಿ ಶೂ ಹಾಕ್ಕೊಂಡು ಅಭ್ಯಾಸ ಅಲ್ವಾ. ನೋಡಿ, ಬರಿಗಾಲಲ್ಲಿ ನಡಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಡೀತಾ ಈಗ ನೋಡಿ, ಸಣ್ಣ ಕಲ್ಲುಗಳಿರೋ ಥರ ಮರಳು ಅದೆಲ್ಲ ಒಂಥರ ಕಾಲಿಗೆ ಚುಚ್ಚಿ ಒಂಥರ ಹಿಂಸೆ ಆಗೋ ಥರ ಅನಿಸ್ತಾ ಇದೆ. ಕಾಲು ಹೆಜ್ಜೆ ಊರೋಕ್ಕೆ ಆಗ್ತಾಯಿಲ್ಲ, ಕಷ್ಟ. ಕಾಲೆಲ್ಲ ಜುಮ ಅಂತ ಇದೆ. ಓಂ ನಮಃ ಶಿವಾಯ ಅಂದ್ಕೊಂಡು ನಮ್ಮ ಗಿರಿ ಪ್ರದರ್ಶನ ನಾವು ಮುಂದುವರ್ಸೋಣ. ಓಂ ನಮಃ ಶಿವಾಯ. ನೋಡಿ, ನಾನು ಹೇಳ್ದಂಗೆ ನಮ್ಮ ಗಿರಿ ಪ್ರದರ್ಶನದಲ್ಲಿ 8 ಲಿಂಗಗಳ ದೇವಸ್ಥಾನ ಸಿಗುತ್ತೆ. ಇದು ಕೊನೆಯ ದೇವಸ್ಥಾನ ಈಶಾನ್ಯ ಲಿಂಗ ದೇವರು. ನೋಡಿ ಗೆಳೆಯರೆ, ಆಗಲೇ 7 ಗಂಟೆ ಆಯಿತು. ನಾವು ಇನ್ನೂ ಗಿರಿ ಪ್ರದರ್ಶನ ನಡೀತಾನೆ ಇದೆ. ನಾನು ತುಂಬ ಈಸಿ ಇದೆ ಅಂದ್ಕೊಂಬಿಟ್ಟೆ, ಆದರೆ ಅಷ್ಟು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ನೋಡಿ, ತುಂಬ ಜನ ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ನಡೀತಾ ಇದ್ದಾರೆ. ಬಟ್ ನಾವೆಲ್ಲ ಬರಿಗಾಲಲ್ಲೇ ನಡೀತಾ ಇದ್ದೀವಿ. ಬರಿಗಾಲಲ್ಲೇ ನಮ್ಮ ಗಿರಿ ಪ್ರದರ್ಶನ ಕಂಪ್ಲೀಟ್ ಮಾಡಬೇಕು ಅಂತ. 11 ಕಿಲೋಮೀಟ್ರ್ ಆಗಿದೆ. ಸ್ವಲ್ಪ ಪೇಸು ಸ್ವಲ್ಪ ಕಡಿಮೆ ಆಯಿತು, ಸ್ಲೋ ಆಯಿತು. ಏನಂದರೆ ಕಾಲು ಇಡೋಕ್ಕಾಗ್ತಾಯಿಲ್ಲ, ಒಂಥರ ಚುಚ್ತಾ ಇದೆ.
ಕಲ್ಲು ಮಣ್ಣುಗಳೆಲ್ಲ ಜಾಸ್ತಿ ಇದೆ, ಹೀಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಸಿಟಿ ಬೇರೆ ಇದು, ಯಾವುದೋ ಟೌನ್ ಥರ ಇದೆ, ತುಂಬ ವೆಹಿಕಲ್ಸ್ ಓಡಾಡ್ತಾ ಇದೆ ಈಗಾಗಲೇ. ನೋಡುವ, ದೇವ್ರ ಮೇಲೆ ಒಂದು ಭಕ್ತಿ ಇಟ್ಕೊಂಡು ಓಂ ನಮಃ ಶಿವಾಯ ಅಂತ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಗಿರಿ ಪ್ರದರ್ಶನನ ಕಂಟಿನ್ಯೂ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿ ಗೆಳೆಯರೆ, ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ. ನಾವು ಅರುಣಾಚಲೇಶ್ವರ ದೇವಸ್ಥಾನ ಆಲ್ಮೋಸ್ಟ್ ರೀಚ್ ಆದ್ವಿ. ಈಗ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ, ಆಲ್ಮೋಸ್ಟ್ ರೀಚ್ ಆದ್ವಿ. 14 ಕಿಲೋಮೀಟರ್, 7 ಗಂಟೆ 10 ನಿಮಿಷ. ನಾವು 3:30ಗೆ ಸ್ಟಾರ್ಟ್ ಮಾಡಿದ್ದು, 7 ಗಂಟೆ 10 ನಿಮಿಷ ಆಯಿತು ನಮ್ಮ ಗಿರಿ ಪ್ರದರ್ಶನ ಮುಗಿಸೋಕ್ಕೆ. ನಾನು ಸ್ಟಾರ್ಟಿಂಗಲ್ಲಿ ತುಂಬ ಈಸಿ ಅಂದ್ಕೊಂಡ್ಬಿಟ್ಟೆ, ಏನೋ ಮಾಡ್ಬೋದು ಅಂತ. 10 ಕಿಲೋಮೀಟ್ರ್ವರೆಗೂ ಏನೂ ಇದಾಗಲಿಲ್ಲ. ಬಟ್ ಅದಾದಮೇಲೆ ಸ್ವಲ್ಪ ಕಾಲು ನೋವಲ್ಲ, ಈ ಪಾದಗಳು ಕಲ್ಲು ಮುಳ್ಳು ಎಲ್ಲ ಚುಚ್ತಾಯ್ತಲ್ಲ, ಹಂಗೆ ಸ್ವಲ್ಪ ಹಿಂಸೆ ಆಯಿತು. ಬಟ್ ಈಗ ಗೋಪುರ ಕಾಣಿಸೋದ್ರಿಂದ ತುಂಬ ಖುಷಿ ಆಯಿತು ನಮಗೆ. ಬನ್ನಿ ದೇವರ ದರ್ಶನ ಮಾಡೋಣ. ಹಾಯ್ ಫ್ರೆಂಡ್ಸ್, ಗೆಳೆಯರೆ ನೋಡಿ, ನಾವು ದೇವಸ್ಥಾನ ರೀಚ್ ಆದ್ವಿ. ಇಲ್ಲೇ ನಾವು ನಮ್ಮ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ದು. ಅರುಣಾಚಲೇಶ್ವರ ದೇವಸ್ಥಾನದ ಮುಂಬಾಗಿಲು. ಈಗ ಇಲ್ಲೇ ನಾವು ಬೆಳಿಗ್ಗೆ ದೀಪ ಹಚ್ಬಿಟ್ಟು ಹೋದ್ವಿ. ಇಲ್ಲಿಗೆ ನಮ್ಮ ಗಿರಿ ಪ್ರದರ್ಶನ ಕಂಪ್ಲೀಟ್ ಆಗುತ್ತೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ. ತುಂಬ ಶಕ್ತಿ ಇರೋ ದೇವರು. ನಿಮ್ಮ ಮನಸ್ಸಲ್ಲಿ ಏನೇ ಹರಕೆ ಇದ್ದರೂ ಬಂದು ಇಲ್ಲಿ ಗಿರಿ ಪ್ರದರ್ಶನ ಮಾಡಿಕೊಂಡು ದೇವರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಈಗ ದೇವರ ದರ್ಶನ ಮಾಡೋಣ. ಓಂ ನಮಃ ಶಿವಾಯ. ಹೈ ಫ್ರೆಂಡ್ಸ್, ಸಕ್ಸಸ್ಫುಲ್ಲಿ ನಾವು 14 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಸುಮಾರು ನಾವು 3:15ಗೆ ಸ್ಟಾರ್ಟ್ ಮಾಡಿದ್ದು, ಮತ್ತು ಈಗ ನಾವು ಕರೆಕ್ಟ್ 7:15ಗೆ ಮುಗಿಸಿದ್ದೀವಿ. ಆಲ್ಮೋಸ್ಟ್ 4 ಅವರ್ ತೊಗೊಂಡಿದ್ದೀವಿ. ನಾವು ಏನಕ್ಕೆ ಅಂದರೆ ನಾವು ಅಲ್ಲಲ್ಲಿ ಸ್ವಲ್ಪ ಕುತ್ಕೊಳ್ತಾ ಇದ್ವಿ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಯೂಶ್ವಲ್ ಆಗಿ 3 ಅವರಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು 4 ಅವರ್ ತೊಗೊಂಡಿದ್ದೀವಿ. ಫಸ್ಟ್ ಟೈಮ್ ಬಂದಿದ್ದೀವಿ, ಅದಕ್ಕೋಸ್ಕರ 4 ಅವರ್ ತೊಗೊಂಡಿದ್ದೀವಿ. ನೋಡಿ ದರ್ಶನ ಆದಮೇಲೆ ಹೇಗಿತ್ತು ಅಂತ ನಾವು ಮುಂದಿನ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀವಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಏನನ್ನಿಸ್ತು? ಈಸಿ ಅನಿಸ್ತಾ? ಬೇಗ ಮುಗಿಸ್ಕೊಬಿಡೋಣ ಅಂತ ಅನಿಸ್ತಾ ಇತ್ತಲ್ಲ? ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ತು, ಆಮೇಲೆ ಹೋಗ್ತಾ ಗೊತ್ತಾಯಿತು ತುಂಬ ದೂರ ಇದೆ ಅಂತ. ಸೊ ಅದಕ್ಕೆ ನಾವು ರಿಸ್ಕ್ ತೊಗೊಂಡಿರ ನಾವು ಅಲ್ಲಲ್ಲೇ ಕುತ್ಕೊಂಡು ಈ ಗಿರಿ ಪ್ರದರ್ಶನ ಕಂಪ್ಲೀಟ್ ಮಾಡಿ. ಧನ್ಯವಾದಗಳು, ಕಂಗ್ರ್ಯಾಚುಲೇಷನ್ಸ್. ಅಪ್ಡೇಟ್ಗೆ ವೆಯ್ಟ್ ಮಾಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೋಡಿ ಗೋಪುರ. ಗೆಳೆಯರೆ ನೋಡಿ, ನಾವು ಅರುಣಾಚಲೇಶ್ವರ ದೇವಸ್ಥಾನ ಒಳಗಡೆ ದರ್ಶನ ಆಯಿತು. ಈಗ ಬಂದಿದ್ದೀವಿ ನೋಡಿ, ಇಲ್ಲಿ ಗೋಪುರ ಕಾಣಿಸ್ತಾ ಇದೆ. ಗೋಪುರದ ದರ್ಶನ ಮಾಡ್ಕೊಳ್ಳಿ. ದರ್ಶನ ಚೆನ್ನಾಗಾಯಿತು. ಎಲ್ಲರೂ ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ, ಒಳ್ಳೆ ದರ್ಶನ ಆಗುತ್ತೆ. ನೋಡಿ ನಮ್ಮ ಫ್ರೆಂಡು ಫುಲ್ಲು ದೈವಾಂಶ ಸಂಭೂತನಾಗಿ ಈಗ ಫುಲ್ ಭಕ್ತ ಪರವಶನಾಗಿದ್ದಾನೆ. ಇದು ವೃತ್ತವನ್ನು ನೋಡಿ, ಈ ವೃತ್ತದಲ್ಲಿ ನಿಂತ್ಕೊಂಡು ಈ ದೇವಸ್ಥಾನದಲ್ಲಿ ಎಷ್ಟು ಗೋಪುರಗಳಿದೆ, 9 ಗೋಪುರಗಳನ್ನು ನಾವು ಈ ವೃತ್ತದಲ್ಲಿ ನಿಂತ್ಕೊಂಡು ನಾವು ನೋಡ್ಬೋದು. ನೋಡಿ, ಇಲ್ಲೊಂದಿದೆ, ಅಲ್ಲೊಂದಿದೆ, ಇದೇ ರೀತಿ 9 ಗೋಪುರವನ್ನು ಈ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ನೀವು ನೋಡ್ಬೋದು. ಅದೇ ಈ ದೇವಸ್ಥಾನದ ವೈಶಿಷ್ಟ್ಯತೆ. ಧನ್ಯವಾದಗಳು. ಥ್ಯಾಂಕ್ ಯು ಗಿರಿ. ಈಗ ನಾವು ಅದನ್ನು ತೋರಿಸೋಣ ಇರ್ರಿ. ಇಲ್ಲಿ 3 ಗೋಪುರ, ಇಲ್ಲಿ 2 ಗೋಪುರ ಇದೆ. ಒಂದು ಪೆಂಡಲ್ ಅಡ್ಡ ಬಂದಿದೆ, 5 ಆಯಿತು. ಅಲ್ಲಿ 2 ಇದೆ, 6, 7. ಇಲ್ಲಿ 2, 9 ಗೋಪುರಗಳು ಇದೇ ಒಂದು ಸ್ಪಾಟಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ ಅಂತ ಹೇಳೋದು. ಫ್ರೆಂಡ್ಸ್ ನೋಡಿ, ನಾವಿಲ್ಲೇ ನಮ್ಮ ಕಾರ್ನ ಪಾರ್ಕ್ ಮಾಡಿದ್ದು. ಇದೇ ಗಿರಿ ಪ್ರದರ್ಶನ, ಇದೇ ಬೆಟ್ಟ ನಾವು ಸುತ್ತಾಕೋದು. 14 ಕಿಲೋಮೀಟರು. ನೋಡಿ, ಇಲ್ಲಿ ಗೋಪುರ ಇದೆ. ಇದು ವೆಸ್ಟ್ ಫೇಸ್ ಗೋಪುರ, ಇದೇ ಗಿರಿ. ಬಟ್ ಒಂದು ಸಜೆಷನ್ನು, ಗಿರಿ ಪ್ರದರ್ಶನ ಮಾಡ್ತೀನಿ ಅಂದರೆ ನೀವು 3 ಗಂಟೆ ಮಧ್ಯರಾತ್ರಿ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು.
ಯಾಕಂದರೆ 3 ಗಂಟೆ ಸ್ಟಾರ್ಟ್ ಮಾಡಿಲ್ಲ, 3 ಗಂಟೆ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಅಟ್ಲೀಸ್ಟ್ ನೀವು ಒಂದು 6-7 ಗಂಟೆಗೆ ಕಂಪ್ಲೀಟ್ ಮಾಡ್ಬೋದು. ಇಲ್ಲಾಂದರೆ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ. ಬೆಳಿಗ್ಗೆ ಹೊತ್ತಲ್ಲಿ ನೀವು ಖಂಡಿತ ತುಂಬ ಕಷ್ಟ ಆಗುತ್ತೆ ಓಡಾಡೋಕ್ಕೆ. ಇದೇ ರೋಡಲ್ಲೇ ನಾವು ಓಡಾಡಬೇಕು, ಪ್ರದರ್ಶನ ಹಾಕಬೇಕು. ಹೆವಿ ಟ್ರಾಫಿಕ್ ಇದೆ. ಆಮೇಲೆ ಇನ್ನೊಂದು ಈ ಬಿಸಿಲು ಆಗಿದೆ, ಆಮೇಲೆ ತುಂಬ ಹೀಟು. ಸೊ ನಾವು ಇನ್ನೂ ಈಗ 8:30ಗೆ ನಮಗೆ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ಸೊ ನನ್ನ ಸಜೆಷನ್ನು, ನೀವು ಗಿರಿ ಪ್ರದರ್ಶನ ಮಾಡ್ತೀನಿ ಅಂದರೆ ನೈಟ್ ಟೈಮಲ್ಲೇ ಮಾಡಬೇಕು. ಅಟ್ಲೀಸ್ಟ್ ಬೆಳಿಗ್ಗೆ ನಾವು ಗಿರಿ ಪ್ರದರ್ಶನ ಮುಗಿಸ್ಕೊಂಡು ಬೆಳಿಗ್ಗೆ ಬರ್ಬೋದು ದರ್ಶನ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ನೋಡಿದ್ರಲ್ಲ ಗೆಳೆಯರೆ, ಹೇಗೆ ನಾವು ಗಿರಿ ಪ್ರದರ್ಶನ ಮಾಡಬೇಕು ಅಂತ. ನೀವು ಕೂಡ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ, ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬನ್ನಿ, ಗಿರಿ ಪ್ರದರ್ಶನವನ್ನು ಮಾಡಿ ನಿಮ್ಮ ಎಲ್ಲ ಆರ್ಕೆಗಳನ್ನು ನೀವು ಪೂರೈಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು ಗೆಳೆಯರೆ.